ಸರ್, ಇವತ್ತು ಪಾಕಿಸ್ತಾನದ ಮೇಲೆ ಭಾರತ ಪ್ರತೀಕಾರವಾಗಿ ದಾಳಿ ಮಾಡಿ 100ಕ್ಕೂ ಹೆಚ್ಚು ಜನರ ಉಗ್ರರನ್ನ ಸದೆ ಬಡಿದಿದೆ. ಅದ್ರ ಬಗ್ಗೆ ನೀವೊಬ್ರು ಭಾರತೀಯರಾಗಿ ಏನು ಹೇಳ್ತೀರಾ? ಅವ್ರನ್ನ ನಾವು ತಿರ್ಗಾ ಅಟ್ಯಾಕ್ ಮಾಡಬೇಕು. ಯಾಕೆಂದರೆ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ನಮ್ಮ ಜನ ಎಲ್ಲ ತಿರೋಗಿದ್ದಾರೆ. ಅದಕ್ಕೆ ನಾವು ಮತ್ತೆ ರಿಟರ್ನ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಿಲಿಟ್ರಿ ಅವ್ರನ್ನ ಕಳಿಸಿ ಅವ್ರಿಗೆ ಅಟ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಡಬಾರ್ದು. ಮಾನ್ಯ ಪ್ರಧಾನಮಂತ್ರಿಗಳಿಗೆ ತುಂಬ ಕೃತಜ್ಞತೆ ಇದ್ರ ಬಗ್ಗೆ. ಯಾರು ಎದ್ದು ಕಾಣದಂತಹ ಇಂತಹ ಅನಾಹುತಗಳು ಆಗ್ತಾಯಿದ್ದು ನಮ್ಮ ಟೂರಿಸಮ್ ಮೇಲೆ ಹೊಡೆದ್ರು, ಅದು ನಮ್ಮ ದೇಶದಲ್ಲೇ ಬಂದು ಹೊಡೆದ್ರು. ಅದಕ್ಕೋಸ್ಕರ ಇದನ್ನು ಇನ್ನೂ ಖಂಡನೀಯವಾಗಿ ಹೊಡಿಬೇಕಾಯಿತು. ಆದರೂ ಇಷ್ಟು ಸಾಹಸ ಮಾಡಿದ್ರಲ್ಲ, ಅದು ನಮಗೆ ಹೆಮ್ಮೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ನಾನು. ಸರ್, ಈಗ ಭಾರತ ಯುದ್ಧವನ್ನ ಕಂಟಿನ್ಯೂ ಮಾಡ್ಬೇಕಂತ ಹೇಳ್ತೀರಾ ಅಥವಾ ಏನು ಇಷ್ಟೇ ಸಾಕು ಅವರಿಗೆ ಇನ್ನೂ ಕೊಡಬೇಕು ಅಂತ ಹೇಳ್ತೀರಾ? ಇಲ್ಲ ಸರ್, ಕೊಡಬೇಕು, ಸಾಕಷ್ಟು ಕೊಡಬೇಕು. ಆದರೆ ಇನ್ನೊಂದು ಸತಿ ನಮ್ಮ ತಂಟೆಗೆ ಬರಬಾರ್ದು, ಆ ಥರ ಕೊಡಬೇಕು. ಮೋದಿ ನೇತೃತ್ವದಲ್ಲಿ ಭಾರತ ಇವಾಗ ನಮ್ಮ ಮಿಲಿಟರಿ ಪಡೆ ಯಾವ ತರ ಸ್ಟ್ರಾಂಗ್ ಇದೆ ಸರ್? ಕಂಪೇರ್ ಮಾಡಿದ್ರೆ ಹಿಂದಿನ ಕಾಂಗ್ರೆಸ್ ಗೌರ್ಮೆಂಟ್ ಕಂಪೇರ್ ಮಾಡಿದ್ರೆ ಇವಾಗ ಸ್ಟ್ರಾಂಗ್ ಇದೆಯಾ ಇಲ್ವಾ ಸರ್? ತುಂಬಾ ಸ್ಟ್ರಾಂಗು. 100ಕ್ಕೆ 10 ಲೆಕ್ಕಾಚಾರ ತಗೊಂಡ್ರು ಕೂಡ ಅಷ್ಟು 90ರಷ್ಟು ಸ್ಟ್ರಾಂಗ್ ಇದೆ. ಕೆಲವು ಜನ ಕಾಂಗ್ರೆಸ್ನಾಗರು ಈಗಲೂ ಹೇಳ್ತಾರೆ ಅದು ಅವ್ರು ಮಾಡಲ್ಲ ಅಂತ. ಈಗ ನೀವು ಮಾಡಿ ಆಗಿದೆ ಅಂತ ಹೇಳ್ತಿದ್ದೀರಾ, ಭಾಳ ಸಂತೋಷ ಆಯ್ತು ನನಗೆ. ಅದೇ ಸರ್, ನೀವು ಹೇಳ್ದಂಗೆ ಕೆಲವರು ಹೇಳ್ತಾರೆ ಇಲ್ಲ ಇವ್ರು ಬರೀ ಸುಳ್ಳು ಹೇಳ್ತಾರೆ, ಫೇಕ್ ಇದು, ಯಾವ ದಾಳಿ ಮಾಡಿಲ್ಲ, ನಾವು ಶಾಂತಿಯಿಂದ ಇದು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಸರ್, ಶಾಂತಿಯಿಂದ ಹೋದ್ರೆ ತಿರ್ಗಾ ನಮ್ಮನ್ನು ಹೊಡಿತಾರೆ ಸರ್. ಅದಕ್ಕೋಸ್ಕರನ ಬೇಡ, ಹೊಡಿಬೇಕು. ಇನ್ನೂ ಕಾಲಾವಕಾಶ ಸರಿಯಾಗಿ ಸಿಕ್ಕಿದ್ರೆ ಇನ್ನೂ ಜನ ಹೊಡಿಬೇಕು. ತುಂಬ ಖುಷಿ ಆಗಿದೆ. ಎಷ್ಟು ಜೋರಾಗಿ ಮಾಡ್ತಾರೆ. ಈಗ ಒಂದೇ ಸತಿ ಪೂರ್ತಿ ಮುಗಿಸ್ಬಿಡ್ಬೇಕು, ಇನ್ನು ಜಾಸ್ತಿ ಕಾಯಾಗಿ ಹೋಗ್ಬಾರ್ದು. ಎಷ್ಟು ಬೇಗ ಆಗುತ್ತೆ ಎಷ್ಟು ಮಟಾಸ್ ಮಾಡ್ಬಿಡ್ಬೇಕು ಅಂತ ನಾವು ಹೇಳ್ಕೊಂತ ಇದ್ದೀವಿ. ಪಾಕಿಸ್ತಾನಕ್ಕೆ ಇವಾಗ ದಾಳಿ ಮಾಡಿದೆ ಅಂದ್ರೆ 9 ಸ್ಥಳಗಳ ಮೇಲೆ ದಾಳಿ ಮಾಡಿದೆ. ಸೊ ನೀವ್ ಹೇಳ್ತಾ ಇದ್ರೆ ಯುದ್ಧ ನಿಲ್ಲಿಸಬಾರ್ದು, ಏನಾದ್ರೂ ಒಂದು ನಿರ್ಧಾರ ಸರ್. ಪೂರ್ತಿ ಫಿನಿಶ್ ಮಾಡ್ಬಿಡ್ಬೇಕು ಸರ್. ದಿನ ಎಷ್ಟು ವರ್ಷದಿಂದ ಕೇಳ್ಕೊಂಡು ಬರ್ತಾ ಇದ್ದೀವಿ. ಹಿಂಗೆ ನಡ್ಕೊಂಡು ಹೋದ್ರೆ ಪ್ರಯೋಜನ ಇರಲ್ಲ. ಸೊ ಇವಾಗಿನ ಭಾರತದ ಒಂದು ಹೇಗಿದೆ ಸರ್? ಎಷ್ಟು ನಮ್ಮ ಭಾರತ ಸ್ಟ್ರಾಂಗ್ ಆಗಿದೆ, ಹೆಂಗಿದೆ ಇವಾಗ? ಸರ್, ನಮ್ಮ ಭಾರತ ತುಂಬಾ ಸ್ಟ್ರಾಂಗ್ ಆಗಿದೆ. ನಮ್ಮ ಮೋದಿಜಿ ಬಂದಾದ್ಮೇಲೆ ಮಾತಾಡಂಗಿಲ್ಲ. ಎಲ್ಲ ಕಡೆನೂ ತುಂಬಾ ಜನ ಹೆಮ್ಮೆ ಪಡ್ತಾ ಇದ್ದಾರೆ. ನಮ್ಮ ಇಂಡಿಯನ್ ಬಗ್ಗೆ ಆಚೆ ಅವರು ಬರುವಾಗ ಹೇಳ್ತಾ ಇದ್ದಾರೆ. ನಾವು ತುಂಬಾ ಈಗ ಆಚೆ ಹೋಗುವಾಗ ನಮ್ಮ ಇಂಡಿಯನ್ ಹೇಳಿದ್ರೆ ಇಂಡಿಯಾ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಸೊ ಪಾಕಿಸ್ತಾನ ಪದೇ ಈ ತರ ಉಗ್ರಗಾಮಿಗಳನ್ನ ಮುಂದ್ಬಿಟ್ಟು ಕಾಲ್ ಕೆರ್ಕೊಂಡ್ ಬರ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಅವ್ರಿಗೆ ಬೇಕಿತ್ತ ಇದು? ಯಾಕೆ ಇಂಥ ಕೆಲಸ ಈಗ ತೋರ್ಸ್ತಾರೆ, ಕ್ಲೀನ್ ಆಗಿ ತೋರ್ಸ್ಬಿಡ್ಬೇಕು ಸರ್. ಇದಕ್ಕೆ ತಿರ್ಗಾ ನಾವು ಕಾಯಕ್ಕೆ ಹೋಗ್ಬಾರ್ದು. ಒಳ್ಳೆ ಅವಕಾಶ ಸಿಕ್ಕಿದೆ. ಈಗ ಏನ್ ಮಾಡ್ಬೇಕು ಅಂದ್ರೆ ನಿರ್ಧಾರ ಮಾಡ್ಬಿಡ್ಬೇಕು. ಮೋದಿಜಿ ಫುಲ್ ನೆಸ್ನ ಬೂದ್ ಮಾಡ್ಬಿಡ್ಬೇಕು ಅಂದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.